ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ಹಿಟ್ ಅಂಡ್ ರನ್ ಪ್ರಕರಣ ಗಾಯಾಳು ಜೊತೆಯಲ್ಲಿ ಅವತ್ತು ರಾತ್ರಿ ಬೈಕನ್ನು ಚಾಲನೆ ಮಾಡ್ತಿದ್ದಂತ ಅವರ ಸಹೋದರ ಕಿರಣ್ ಅವರೀಗ ನನ್ನ ಜೊತೆ ಇರುವಂಥದ್ದು. ಕಿರಣ್ ಅವರೇ, ಅವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಅಂದರೆ 1:30 ಟೈಮ್ನಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ನೀವು ಬೈಕ್ನಲ್ಲಿ ಹೋಗ್ತಾ ಇದ್ರಿ? ಅದೇ ನಾನು ಮತ್ತು ನಮ್ಮ ಕಸಿನ್ ಅವರಿದ್ದರು, ಮತ್ತು ಅವ್ರಿಗೆ ಹುಷಾರಿರಲಿಲ್ಲ ಮತ್ತು ಹೊಟ್ಟೆ ನೋವಿತ್ತು. ಅದರಿಂದ ನಾವು ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗ್ತಾಯಿದ್ವಿ. ಹೋಗ್ತಿರ್ಬೇಕಾದ್ರೆ ಅದೇ ನೈಟು 1:30 1:45 ಆಗಿರ್ಬೋದು. ಆಗ ನಾಯಿಗಳು ಅಟ್ಟಾಡ್ಸ್ಕೊಬಂದ್ರಿಂದ ನಾವು ಸ್ಪೀಡ್ ಮಾಡಿಕೊಂಡು ಮೂವ್ ಮಾಡಿದ್ವಿ. ಅಷ್ಟರಿಂದ ಕಾರ್ನರಿಂದ ಸ್ಪೀಡಾಗೆ ಬಂದು ಗುದ್ಬಿಟ್ರು ಅವರು ಕಾರಲ್ಲಿ. ಗುದ್ಬಿಟ್ಟು ನಿಲ್ಲಿಸ್ಲೇ ಇಲ್ಲ, ಹಂಗೆ ಹೋದ್ರು ಓಡಿ. ಅವಾಗ ನಾನು ಕೂಗ್ತಾ ಇದ್ದೀನಿ ನಿಲ್ಲಿಸಿ ಅಂತ. ಅವರು ನಿಲ್ಲಿಸ್ತಾ ಇಲ್ಲ. ನಮಗೆ ಅವಾಗ ಹಂಗೆ ಹೋಗಿ ನಿಲ್ಲಿಸ್ತೇ ಹೋದರೆ ನಮ್ಗೆ ಯಾರಿಗೇ ಆಗಲಿ ಡೌಟ್ ಬರುತ್ತೆ. ಅಷ್ಟೊತ್ತನ್ನು ರಾತ್ರಿಲಿ ಯಾರು ಪಾರ್ಟಿ ಮಾಡ್ಕೊಂಡು ಏನಾದರೂ ಹೋಗ್ತಿದ್ರಾ, ಡ್ರಿಂಕ್ಸ್ ಮಾಡಿದ್ರೇನೋ, ಅದಕ್ಕೆ ನಿಲ್ಲಿಸ್ಲಿಲ್ಲ ಅಂತ ನಮಗೆ ಡೌಟ್ ಬಂದಿರುತ್ತೆ. ಅವರು ನಿಲ್ಲಿಸ್ಲಿಲ್ವಲ್ಲ, ಹಂಗೆ ಹೋಗ್ಬಿಟ್ರು. ನಾನು ಆಮೇಲೆ ಟ್ರಾಫಿಕ್ ಪೊಲೀಸ್ನವ್ರು ಇದ್ದರು ಅಲ್ಲಿ, ಅವ್ರನ್ನ ಕರೆದು ಅವರು ನಮ್ಗೆ ಹೆಲ್ಪ್ ಮಾಡಿ ಆಟೋ ಮಾಡಿ ಮತ್ತು ನ್ಯೂ ಲೈಫ್ ಹಾಸ್ಪಿಟ್ಲ್ ಅಂತಿದೆ ಅಲ್ಲಿಗೆ ನಮಗೆ ಕಳಿಸ್ಕೊಟ್ರು ಅವರು. ಅಂದರೆ ನೀವು ಏನಾದರೂ ಕಾರ್ನ ನಿಲ್ಲಿಸೋ ಪ್ರಯತ್ನ ಮಾಡಿದ್ರಾ? ಹಿಂದೆ ಓಡೋದ್ರ ಅಥವಾ ಕರೆದ್ರ? ಅಲ್ಲಿ ಮತ್ತೆ ಗಾಡಿ ಓಡಿಸ್ತಾ ಇದ್ದು ಇವ್ರು ಅನ್ನೋದೇನಾದ್ರು ಗೊತ್ತಾಯ್ತಾ ನಿಮಗೆ? ಅಂದರೆ ದಿವ್ಯ ಸುರೇಶ್ ಅವರೇ ಅಂತ ನನಗೆ ಗೊತ್ತಿಲ್ಲ, ಬಟ್ ಲೇಡಿ ಓಡಿಸ್ತಾ ಇದ್ದಿದ್ದು. ನಾನು ಕೂಗ್ತಾ ಇದ್ದೀನಿ. ಅವ್ರಿಗೆ ಮಿರಲ್, ಯಾರಿಗೇ ಆಗಲಿ ಡ್ರೈವ್ ಮಾಡೋರಿಗೆ ಮಿರರಲ್ಲಿ ಕಂಡಿರುತ್ತೆ. ಅವ್ರು ನೋಡಿದ ಮೇಲೆ ನಿಲ್ಲಿಸ್ಬೋದಾಗಿತ್ತು. ಆಕ್ಸಿಡೆಂಟ್ ಮಾಡಿದ್ಮೇಲೆ ನಿಲ್ಲಿಸಲೇಬೇಕು, ಬಟ್ ಅವ್ರು ನಿಲ್ಲಿಸಿಲ್ಲ. ಬಟ್ ನಮಗೆ ಸುಮಾರು ಕಡೆ ಡೌಟ್ ಬರುತ್ತೆ, ಮೇ ಬಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಥವಾ ಡ್ರಿಂಕ್ಸ್ ಏನಾದ್ರು ಮಾಡಿದ್ರೇನೋ ಅದಕ್ಕೆ ನಿಲ್ಲಿಸಿಲ್ಲ ಅಂತ ನಮಗೆ ಡೌಟ್ ಬರುತ್ತೆ. ಅವರು ನಿಲ್ಲಿಸಲಿಲ್ಲ. ಮಿರರಲ್ಲಿ ನೋಡಿರ್ಬೋದು. ಅವ್ರು ಹಂಗೆ ಸ್ಪೀಡಾಗಿ ಹೋಗ್ಬಿಟ್ರು. ಯಾವ ಸ್ಪೀಡಲ್ಲಿ ಇದ್ರು ಸರ್ ಅವ್ರು? ಅಂದರೆ ಒಬ್ಬರೇ ಇದ್ರಾ ಕಾರಲ್ಲಿ? ಬೇರೆ ಯಾರಾದರೂ ಇದ್ರಾ? ಕಾಣಿಸ್ತಾ ನಿಮ್ಗೆ ಏನಾದ್ರು? ಬೇರೆ ಯಾರು ಅಂದರೆ ಕಾರ್ನರ್ ಅಲ್ವಾ, ನಮಗೆ ಡೈರೆಕ್ಟ್ ಕಾಣಲಿಲ್ಲ. ಗುದ್ದಿಸಿದ ತಕ್ಷಣ ನಾವು ಬಿತ್ಕೊಬಿಟ್ವಿ. 3 ಜನ ಕೆಳಗಡೆ ಬಿತ್ಕೊಂಡು ಅವ್ರ ಪಾಪ ಕಾಳಿಗೆ ಡೈರೆಕ್ಟ್ ಹೊಡೆದಿದ್ದು. ಅವರಿಬ್ಬರು ಕಿರ್ಚ್ಕೊತಾ ಇದ್ದಾರೆ. ಅವ್ರು ಕೇಳಿಸಿರುತ್ತೆ, ಅವ್ರು ಕೇಳಿಸಿದ್ರು ನೆಗ್ಲಿಜೆನ್ಸಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಅವರು ಸೇರಿಸ್ಬೋದಾಗಿತ್ತು ಹಾಸ್ಪಿಟ್ಲಿಗೆ ಬಂದು, ಬಟ್ ಅವ್ರು ಅದು ಹಂಗೆ ಮಾಡಿಲ್ಲ.